ನಾಸಿರ್ ಭದ್ರಪ್ಪ ಅವ್ರು ಬಂದಿದ್ದಾರಾ? ಹಾಂ ಹೌದು ಮೇಡಮ್. ಅವರು ಸುಮಾರು ಒಂದು 5:30 ಆಗಿತ್ತೇನೋ ಅವಾಗ ಬಂದರು ಮೇಡಮ್. ಹೌದಾ, ಸರಿ ಸರಿ. ಏನು ಮೇಡಮ್ ಅವರೇ, ನಾವು 4:15ಗೆ ಬಂದಿರೋದು. ಇವಾಗ ಟೈಮ್ ಎಷ್ಟು? 9 ಗಂಟೆ. ಹಾಂ, ಅಲ್ಲ ಇಷ್ಟೊತ್ತು ಕಾಯ್ಬೇಕಾ ನಿಮಗೋಸ್ಕರ ನಾವು? ಏನೋ ಮಹಾನ್ ದಾರಿ ಕೆಲಸ ಮಾಡಿಬಿಟ್ಟು ಬಂದಿರೋ ಥರ ಬಿಲ್ಡಪ್ ಕೊಡ್ತಾ ಇದ್ದೀರಲ್ರಿ ಭದ್ರಪ್ಪ. ಹಾಂ, ಯಾರ ಹತ್ರನೂ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಏನು ಹೇಳಿ ಮೇಡಮ್ ಅವರೇ, ನಾವು ಅರ್ಜೆಂಟಾಗಿ ಹೋಗ್ಬೇಕು. ನಮಗೂ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಐತೆ. ನಾವೇನೇನು ಇಲ್ದಿರಲ್ಲ. ನೀವು ಹೇಳೋ ಲೆಕ್ಕ ನಮ್ಗೇನು ಇಲ್ಲ ಅಂತನಾ? ಹಾಂ, ನಮಗೂ ಎಲ್ಲರೂ ಇದ್ದಾರೆ ರೀ. ಇದು ನಮ್ಮ ಜವಾಬ್ದಾರಿ ಅಷ್ಟೇ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಿಮ್ಮನ್ನು ಕರೆಸಿದ್ದೀರಿ. ಅದೇ ಯಾರು ಮೇಡಮ್ ಕಂಪ್ಲೇಂಟ್ ಕೊಟ್ಟಿರೋದು? ಹಾಂ, ನನ್ನ ಮಗನ ಕೊಟ್ಟಿರೋದು. ಅವ್ನ ಹೆಸರು ಹೇಳ್ರಿ, ಅವ್ನಿಗೆ ಕೈ ಕಾಲು ತಿರ್ಸ್ಬಿಡ್ತೀನಿ. ಕಷ್ಟ ಅಂದಾಗ ನಾನು ಬೇಕು. ಅಲ್ಲ, ನಮ್ಮ ದುಡ್ಡು ನಾವು ಕೇಳೋದಕ್ಕೆ ಬಂದು ಕಂಪ್ಲೇಂಟ್ ಕೊಡೋದ ಇವರು? ಬರಲಿ ಯಾವನ ನಮ್ಮ ಮನೆ ಹತ್ರಕ್ಕೆ 1 ರೂಪಾಯಿ ಕೇಳ್ಕೊಂಡು ಆಯ್ತು ಅವ್ನಿಗೆ ಗಾಚಾರ. ಯಾವನ್ ಮೇಡಮ್ ಅವರೇ, ಯಾವನಂತ ಕಂಪ್ಲೇಂಟ್ ಕೊಟ್ಟಿರೋದು ನನ್ನ ಮೇಲೆ ಹೇಳ್ಬೇಕು ಇವಾಗ ನೀವು. ರೀ ಭದ್ರಪ್ಪ, ನಾಲ್ಗೆಗೆ ಮೂಳೆ ಇಲ್ಲ ಅಂತ ನಾಲ್ಗೆ ಓದಂಗೆಲ್ಲ ಮಾತಾಡ್ಬೇಡ್ರಿ ಆಯ್ತಾ? ನೀವು ಕೂತಿರೋ ಜಾಗ ಯಾವುದು? ಪೊಲೀಸ್ ಸ್ಟೇಷನ್ ಅನ್ನೋದು ಮರಿಬೇಡಿ. ಸುಮ್ಮನೆ ಕೂತ್ಕೊಳ್ರಿ, ಅದನ್ನೆಲ್ಲ ನಿಮ್ಗೆ ಹೇಳ್ಬೇಕಾಗಿಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟವ್ರೆ ಅಂತ ಹೇಳ್ಬೇಕು ತಾನೆ ನಮಗೆ? ಹಾಂ, ಹೇಳ್ಬೇಕು ತಾನೆ? ನಿಮ್ಗಿಂತಲೂ ಚೆನ್ನಾಗಿ ಮಾತಾಡೋಕೆ ನಮಗೂ ಬರುತ್ತೆ ರೀ. ಒಂದೊಂದು ವಿಷಯನ ಲೀಕ್ ಮಾಡಬೇಕು, ಒಂದೊಂದು ವಿಷಯನ ಲೀಕ್ ಮಾಡಬಾರ್ದು. ಆ ಥರ ರೂಲ್ಸ್ ಇದೆ ನಮ್ಮ ಹತ್ರ ಆಯ್ತಾ? ಹೆಸರು ಹೇಳಂಗಿಲ್ಲ. ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಏನು ಕೇಳ್ತೀವೋ ಅದಕ್ಕೆ ಉತ್ತರ ಕೊಡಿ. ನೀವು ಸುಮ್ಮನೆ ಬಾಯ್ಗೆ ಬಂದಂಗೆಲ್ಲ ಮಾತಾಡಬೇಡಿ. ಇಲ್ಲ ಇಲ್ಲ, ಯಾರಂತ ನಾನು ಕೇಳಲೇಬೇಕು ನೀವು. ಮತ್ತೆ ಹೆಂಗೆ ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು? ನೀವು ಸುಮ್ಮನೆ ಕರ್ಕೊಂಬಂದು ಇಲ್ಲಿ ಕೂರಿಸ್ಕೊಂಡಿರ್ಬೋದು. ಯಾರು ಗೊತ್ತು? ಸುಮ್ಮನೆ ಕರ್ಕೊಂಬಂದು ಕೂರಿಸ್ಕೊಳಕ್ಕೆ ನಾವೇನು ಹುಚ್ಚಿರಲ್ಲ ರೀ. ನಮ್ಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ವಾ? ಹಾಂ, ದಾರಿಲಿ ಹೋಗೋರ್ನೆಲ್ಲ ಕರ್ಕೊಂಬಂದು ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಕೊಳಕ್ಕೆ ಏನೇನೋ ಮಾತಾಡ್ಬಿಟ್ರಿ. ಇವಾಗ ಟೈಮ್ ಎಷ್ಟು? 9 ಗಂಟೆ. ನಾವು ಮನೆಗೆ ಹೋಗ್ಬೇಕು. ನಿಮ್ಮ ಹತ್ರ ಭಾಷಣ ಬಿಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಾವು. ಸುಮ್ಮನೆ ಕರ್ಕೊಂಬರ್ತಾರಂತೆ ಸುಮ್ಮನೆ. ಏನಂತ ಮಾತಾಡ್ತೀರಾ ರೀ? 4 ಜನಕ್ಕೆ ಬುದ್ಧಿ ಹೇಳೋ ಥರ ಇದ್ದೀರಾ? ಏನು ಮಾತಾಡ್ತಾ ಇದ್ದೀರಾ ನೀವು? ನೋಡ್ರಿ ಭದ್ರಪ್ಪ, ಮೀಟ್ರ್ ಬಡ್ಡಿ ತೊಗೊತಾ ಇದ್ದೀರಾ, ಮತ್ತು ಬಡ್ಡಿ ಕೊಟ್ಟವ್ರಿಗೆ ಸುಮ್ಮನೆ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ನಮಗೆ ಆಯಿತಾ? ಇನ್ಮೇಲೆ ನೀವು ಯಾರಿಗೂ ಬಡ್ಡಿಗೆ ದುಡ್ಡು ಕೊಡೋಂಗಿಲ್ಲ. ಹಂಗೇನಾದರೂ ಕೊಟ್ಟರೆ ನಾನು ಮತ್ತೆ ಬಂದು ಅರೆಸ್ಟ್ ಮಾಡ್ತೀನಿ ನಿಮ್ಮನ್ನು. ಯಾರಾದರೂ ಬಂದು ಮತ್ತೆ ಕಂಪ್ಲೇಂಟ್ ಕೊಟ್ಟರೆ ನಮ್ಗೆ ಈ ಥರ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ನಾನು ಬಂದು ಅರೆಸ್ಟ್ ಮಾಡೋದಂತೂ ಡೆಫಿನೆಟ್ 100%. ನಾನು ಇವಾಗ ನಿಮಗೆ ವಾರ್ನ್ ಮಾಡಿ ಕಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ರಿಪೀಟ್ ಆಯ್ತಂದರೆ ನಾನು ಅಷ್ಟೇನ ಮಾಡೋ ಕೆಲಸನೇ ಮಾಡ್ತೀನಿ ನಾನು. ನನ್ನ ದುಡ್ಡು ನನ್ನ ಇಷ್ಟ ಮೇಡಮ್ ಅವರೇ, ನನ್ನ ಇಷ್ಟ. ನಾನು ಯಾರು ಕಣ ಕೊಡ್ತೀನಿ, ಯಾರು ಕಣ ಬಿಡ್ತೀನಿ. ನಿಮ್ಗೆ ಯಾಕೆ ಅದ್ರ ಬಗ್ಗೆ ಯೋಚನೆ? ಒಬ್ಬೊಬ್ರು ಎತ್ಕೊಂಡು ಊರು ಬಿಟ್ಟೆ ಓಡೋಗ್ಬಿಡ್ತಾರೆ. ಅದಕ್ಕೆ ಯಾರು ಜವಾಬ್ದಾರಿ? ನೀವು ಜವಾಬ್ದಾರಿ ತಗೊಂತೀರಾ? ಹಾಂ, ನೀವೇನು ಜವಾಬ್ದಾರಿ ತಗೊಳ್ಳಲ್ಲ. ನೋಡ್ರಿ, ಅನವಶ್ಯಕವಾಗಿ ಮಾತು ನನಗೆ ಅವಶ್ಯಕತೆ ಇಲ್ಲ ಆಯಿತಾ? ಅವನು ಎತ್ಕೊಂಡು ಓಡೋಗ್ತಾನೋ, ಅವನ ಹತ್ರ ದುಡ್ಡು ಇಕ್ಕೊಂತಾನೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನೀವು ಇನ್ನು ಮುಂದೆ ಯಾರಿಗೂ ಬಡ್ಡಿ ಕೊಡೋಗಿಲ್ಲ. ಮತ್ತೆ ಈ ಥರ ಕೊಟ್ಟು ಟಾರ್ಚರ್ ಮಾಡ್ತಾ ಇದ್ದೀರಾ ಅಂತ ಯಾರಾದರೂ ಬಂದು ಕಂಪ್ಲೇಂಟ್ ಕೊಟ್ಟರೆ ಬೇಲ್ ಸಹ ಸಿಗಬಾರ್ದು. ಆ ಥರ ಮಾಡ್ತೀನಿ ನಾನು. ಒಳಗಡೆನೇ ಇರ್ಬೇಕು ನೀವು. ಹಂಗೆ ಮಾಡ್ತೀನಿ. ಮತ್ತೆ ಏನಾದರೂ ಯಾರಿಗಾದ್ರೂ ಟಾರ್ಚರ್ ಕೊಟ್ಟರೆ. ಗನುವರೇ, ನಿಮ್ಮ ತಂದೆಯವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ನಾನಿವಾಗ ನಿಮ್ಮ ಮುಖ ನೋಡ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇಲ್ಲ ಅಂತಂದರೆ ಈಗಲೇ ಅರೆಸ್ಟ್ ಮಾಡ್ತಾ ಇದ್ದೆ ನಾನು. ಹಾಂ ಸರಿ ಮೇಡಮ್, ಹೇಳ್ತೀನಿ. ಇನ್ನು ಮುಂದೆ ಯಾರಿಗೂ ಬಡ್ಡಿ ಕೊಡಲ್ಲ ಬಿಡಿ. ಸುಮ್ಮನೆ ಯಾಕೆ ಬೇಕು? ನಮ್ಮ ದುಡ್ಡು ನಾವೇ ಕೊಟ್ಟು ಈ ಥರ ಅಪವಾದಗಳು ಯಾಕೆ ಹಾಕ್ಕೊಬೇಕು ನಮ್ಮ ಮೇಲೆ? ಹೌದು ರೀ, ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಅಲ್ಲ, ನಮ್ಮ ದುಡ್ಡು ನಾವೇ ಕೊಟ್ಟು ಇಲ್ದಿದ್ದ ಅಪವಾದ ನಮ್ಮ ಮೇಲೆ ಯಾಕೆ ಹಾಕ್ಕೊಬೇಕು? ಇರೋ ದುಡ್ಡನ್ನ ಏನಾದರೂ ಒಂದು ಬಂಡವಾಳ ಹಾಕ್ಕೊಳ್ಳಿ. ಏನಾದರೂ ಒಂದು ಇಲ್ಲ ವ್ಯವಸಾಯ ಮಾಡಿ, ಇಲ್ಲ ಬಿಸ್ನೆಸ್ ಮಾಡಿ ಬೇರೆಯವ್ರಿಗೆ ಕೊಟ್ಟು ಅವ್ರಿಗೆ ಯಾಕೆ ಹಿಂಸೆ ಕೊಡ್ತೀರಾ? ಹಾಂ, ಯಾಕೆ ಹಿಂಸೆ ಕೊಡಬೇಕು? ಅವ್ರು ಬಂದು ಈ ಥರ ಕಂಪ್ಲೇಂಟ್ ಕೊಟ್ಟಾಗ ನಾವು ಮಾಡೋ ಕೆಲಸ ಮಾಡಲೇಬೇಕು. ಅದನ್ನೇ ಒಂದು ಬಿಸ್ನೆಸ್ಗೆ ಹಾಕ್ಕೊಳ್ಳಿ, ಅದನ್ನೇ ಇಂಪ್ರೂವ್ ಮಾಡ್ಕೊಳ್ಳಿ. ನಾವು ಬಿಸ್ನೆಸ್ ಮಾಡ್ತಿರೋ ಇಲ್ಲ ವ್ಯವಸಾಯನ ಮಾಡ್ತಿರೋ ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ. ನಾನು ಕೇಳ್ತಾ ಇರೋದು ಯಾರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಅಂತ. ಅದು ಹೆಸರು ಹೇಳ್ಬೇಕಲ್ಲ ನೀವು. ಇಲ್ಲ ರೀ ಭದ್ರಪ್ಪ ಅವರೇ, ನಾವು ಹೆಸರೆಲ್ಲ ಹೇಳಂಗಿಲ್ಲ. ನಾನು ಫಸ್ಟ್ ಹೇಳಿದ್ದೀನಿ ನಿಮಗೆ ಹೆಸರು ಹೇಳಲ್ಲ ಅಂತ. ಸುಮ್ಮನೆ ಕಿರ್ಚಾಡಬೇಡಿ ನೀವು. ಸರಿ, ನೀವು ನೋಡಿ, ನಮಗೂ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು ನಾವು. ಹೊರಡಿ ನೀವಿನ್ನ. ಮತ್ತೆ ಇದೇ ಥರ ಏನಾದರೂ ಬಡ್ಡಿಗೆ ದುಡ್ಡು ಕೊಟ್ಟು ಯಾರಿಗಾದ್ರೂ ಹಿಂಸೆ ಕೊಟ್ಟರೆ ಅದ್ರ ಕಥೆನೇ ಬೇರೆ ಆಗಿತ್ತೆ. ಧನುವರೇ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆಯವ್ರಿಗೆ ಬರೀ ವಾರ್ನ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟು ಏನು ಮಾಡಬೇಕಂತ ನನಗೆ ಗೊತ್ತು. ಅಲ್ಲ ಮೇಡಮ್, ಯಾರು ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳ್ಬೋದಲ್ಲ? ಇಲ್ಲ ಧನುವರೇ, ಆಗಲ್ಲ ಹೇಳೋಕ್ಕೆ. ಹೆಸರೆಲ್ಲ ಹೇಳೋಕ್ಕಾಗಲ್ಲ. ಸರಿ ಮೇಡಮ್, ಆಯಿತು. ಅಪ್ಪ ಬಾಪ ಹೋಗೋಣ ಬಾ. ನೀವು ಹೇಳಿಲ್ಲ ಅಂದರೆ ಏನೋ ನನಗೆ ತಿಳ್ಕೊಳಕ್ಕೆ ತಾಕತ್ತೈತೆ. ತಿಳ್ಕೊತೀನಿ ನಾನು. ಆಯಿತು, ಹಾಗೆ ಮಾಡೋಗಿ, ತಿಳ್ಕೋಗಿ. ನಾನೇನು ಬೇಡ ಅಂತ ಹೇಳಿದ್ನಾ? ಹಾಂ, ಹೋಗಿ ತಿಳ್ಕೋಗಿ. ಸರಿ ಮೇಡಮ್, ಬರ್ತೀನಿ ನಾವು. ಪೊಲೀಸ್ ಸ್ಟೇಷನ್ಗೆ ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಹೇಳ್ಬಾರ್ದು ಧನುವರೇ. ಹೊರಡಿ ನೀವಿನ್ನ. ಸರಿ ಮೇಡಮ್, ಆಯಿತು. ಅಪ್ಪ ಬಾಪ ಹೋಗೋಣ. ಅಣ್ಣ ತಂಗಿ ಇಬ್ಬರು ನನ್ನ ಮೇಲೆ ಸಾಧಿಸ್ತಾ ಇದ್ದೀರಾ? ಹಾಂ, ನಿಮ್ಗೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾಡ್ತೀನಿ ನಾನು. ರೀ ಹೋಗ್ರಿ ಸುಮ್ಮನೆ. ಏನಕ್ಕೆ ಮಾತಾಡ್ತೀರಾ? ನಿಮ್ಮಂಥವ್ರ ದಿನಕ್ಕೆ ನಾವು ಎಷ್ಟು ಜನ ನೋಡಲ್ಲ. ಹೋಗ್ರಿ ಸುಮ್ಮನೆ. ಇಲ್ಲ ಯಾಕೆ ಕಿರ್ಚಾಡ್ತಾ ಇದ್ದೀರಾ?
ನನ್ನನ್ನೇನು ಸಾಮಾನ್ಯದವನು ಅಂತ ಅನ್ಕೊಂಬೇಡ. ಎಲ್ಲಿವರೆಗೂ ಮಿನಿಸ್ಟ್ವರೆಗೂ ಹೋಗೋ ಕೆಪಾಸಿಟಿ ಐತೆ ನನಗೆ. ಸಾಮಾನ್ಯದವನಲ್ಲ ನಾನು. ಇರ್ಲಿ ಹೋಗ್ರಿ, ಇರ್ಲಿ ಹೋಗ್ರಿ, ಏನ್ರಿ ಇದು? ಹಾಂ, ತಲೆಟೆ ನಿಮ್ದು. ನಡೀರಿ ಇಲ್ಲಿಂದ. ಅವನು ಯಾವನ ಕಂಪ್ಲೇಂಟ್ ಕೊಟ್ಟಿರೋನು ಸಿಕ್ಕೇ ಸಿಗ್ತಾನೆ. ಆಯ್ತೆ, ಅವನಿಗೂ ನಿನಗೂ ಇಬ್ರಿಗೂ ಐತೆ ಪೂಜೆ ನನ್ನ ಕೈಗೆ. ರೀ ನಾಸಿರ್, ಒದ್ದೊಳಗಾಕ್ರಿ ಇವ್ರನ್ನ, ಒದ್ದೊಳಗಾಕ್ರಿ. ಜಾಸ್ತಿ ಮಾತಾಡ್ತಾವ್ರೆ. ಹಾಂ, ಏನ್ರಿ ನಿಮ್ಮದು ಗಾಂಚಲಿ ಸ್ಟೇಷನಲ್ಲಿ? ಹಾಕ್ರಿ ಒದ್ದೊಳಗೆ. ಇವ್ನ ದುರಾಂಕರ ಅಣಗುತ್ತೆ. ಏನೋ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟರೆ ಎಷ್ಟೊಂದು ಮಾತಾಡ್ತಾ ಇರೋದು. ಹಾಕ್ರಿ ಒಳಗಡೆ ಇವನ್ನ. ಇರಲಿ ಇರಲಿ ಇರಲಿ, ತಿರುಗಿ ಬರ್ತೀನಿ. ಬರ್ದೇ ಇರಲ್ಲ, ಅವಾಗ ಹೇಳ್ತೀನಿ. ರೀ, ಫಸ್ಟ್ ಹೊರಗಡೆ ಹೋಗ್ತೀರಾ ಇಲ್ಲ ಒಳಗಡೆ ಹಾಕ್ಲಾ ನಾನು? ಹೊರಗಡೆ ಹೋಗ್ತೀರಾ ಇಲ್ಲ ಒಳಗಡೆ ಹೋಗ್ತೀರಾ? ಎರಡರಾಗ ಒಂದು ಡಿಸೈಡ್ ಮಾಡಿ. ಎಷ್ಟೊಂದು ಮಾತಾಡ್ತಾನೆ ಮೇಡಮ್ಮ ಯಪ್ಪ. ದುಡ್ಡಿನ ಮದ ಹಂಗೆ ಆಡಿಸುತ್ತೆ ನಾಸಿರ್. ಏನು ಮಾಡೋಕ್ಕಾಗಲ್ಲ. ನಾಸಿರ್ ಹೊರಡೋಣವಾ? ಅವ್ರು ಬಂದ್ರ ನೈಟ್ ಡ್ಯೂಟಿ ಅವರು? ಹಾಂ ಮೇಡಮ್ ಬಂದರು. ನಡೀರಿ, ನಿಮ್ಮನ್ನ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಹಾಂ ಸರಿ ಮೇಡಮ್, ಆಯಿತು. ನಿಮ್ಮ ಮಿಸ್ಸಸ್ ಬಂದ್ರಾ ರೀ ಊರಿಂದ? ಇಲ್ಲ ಮೇಡಮ್, ಬರಲಿಲ್ಲ ಅವಳು. ಬರಲೇ ಇಲ್ಲ. ಹೋಗಿ ಕರ್ಕೊಂಬರ್ಬೇಕು ತಾನೇ. ಹಾಂ, ಬರಲಿಲ್ಲ ಅಂತಂದರೆ ಹೇಗ್ರಿ? ನಾಳೆ ಬೆಳಗ್ಗೆ ಹೋಗಿ ಕರ್ಕೊಂಬೋಗಿ. ಇಲ್ಲ ಮೇಡಮ್, ಬಂದರೆ ಬರಲಿ, ಹೋದ್ರೆ ಹೋಗ್ಲಿ ಬಿಡಿ. ನಮ್ಮಮ್ಮ ಇದ್ದಾರಲ್ಲ, ಒಂದು ಸ್ವಲ್ಪ ಅಡುಗೆ ಮಾಡಾಕ್ತಾರೆ, ಆರಾಮಾಗಿ ತಿನ್ಕೊಂಡಿದ್ದೀನಿ. ಹಾಂ ಸರಿ, ನಡೀರಿ, ಡ್ರಾಪ್ ಮಾಡ್ತೀನಿ ನಿಮ್ಮನ್ನ. ಹಾಂ ಸರಿ ಮೇಡಮ್, ಆಯಿತು. ಚಿನುಪುಟ್ಟಿ ಮಲ್ಕೊಳ್ಳೋಣ ನೀನು? ಇಲ್ಲ ಎದ್ದಿದ್ಯಾ? ನೈ ಹೋಗಿ ಮಲ್ಕೊಳ್ಳೋಣ ನಾವು. ನಮ್ಗೆ ನಿದ್ದೆ ಬರ್ತೈತೆ. ಯಶ್ವತ್ತ, ಬೊಮ್ಮೆ ಎಷ್ಟು ಚೆನ್ನಾಗೈತೆ ಅಕ್ಕ. ನನಗೂ ಕೊಡಕ್ಕ? ನಾನೊಂದು ಸ್ವಲ್ಪ ಹೊತ್ತು ಎತ್ಕೊಂತೀನಿ. ಕೊಡಲ್ಲ ನಾನು. ಇದು ನಮ್ಮ ದೊಡ್ಡಮ್ಮ ತಗೊಟ್ಟಿರೋದು ನಂಗೆ ಕೊಡಲ್ಲ. ಕೊಡಕ್ಕ? ಸ್ವಲ್ಪ ಎತ್ಕೊಂತೀನಿ, ಕೊಡಕ್ಕ? ನಾನು ಆಟ ಆಡ್ತೀನಿ. ಇಲ್ಲ, ನಾನು ಕೊಡಲ್ಲ. ನಿಮ್ಮ ಭದ್ರಪ್ಪನ ಏನು ತಗೊಟ್ಟಿಲ್ಲ ನಿಂಗ ಬೊಮ್ಮೆ ಎಲ್ಲ? ತಗೊಟ್ಟಿಲ್ಲ. ಕೊಡಕ್ಕ? ಎಷ್ಟು ಚೆನ್ನಾಗೈತೆ, ನಾನು ಸ್ವಲ್ಪ ಎತ್ಕೊಂತೀನಿ. ಇಲ್ಲ ಹೋಗಿ, ನಾನು ಕೊಡಲ್ಲ. ನಂದಿದು ಬೊಮ್ಮೆ. ನಮ್ಮ ದೊಡ್ಡಮ್ಮ ಬೆಂಗಳೂರಿಂದ ತಂದ್ಕೊಟ್ಟಿರೋದು ನಂಗೆ. ಹೋಗಿ, ನಾನು ಕೊಡಲ್ಲ. ಕೊಡಕ್ಕ ರೇಷ್ಮಕ್ಕ? ಒಂದ್ಸರಿ ಎತ್ಕೊಂತೀನಿ, ಕೊಡಲ್ಲ ಅಂದ್ರೆ ತಿರ್ಗಾ ಕೇಳ್ತಾ ಇದ್ಯಾ? ಹೋಗಿ, ಇದು ನಂದು ಬೊಮ್ಮೆ. ನಮ್ಮ ದೊಡ್ಡಮ್ಮ ತಗೊಟ್ಟಿರೋದು ನಂಗೆ. ಕೊಡಲ್ಲ ಒಂದ್ಸರಿ ಅಂದ್ರೆ ಕೊಡಲ್ಲ ಅಂತ್ಯಾ? ಹಾಂ, ನನ್ನೇ ಹೋಯ್ತೀಯಾ? ಇರು, ನಿಂಗೂ ಬಿಡ್ತೀನಿ ಇರು. ನಾನು ಕೊಡಲ್ಲ. ಹೋಗಿ ಬೊಮ್ಮೆನ ನಿಂತಾಗಿ ಕೊಡ್ಬೇಕು. ನಾನೇ ಕೊಡ್ಬೇಕು ನಿಂಕ? ನಾನು ಕೊಡಲ್ಲ. ಬಿಡೆ ಜಡನ, ಬಿಡೆ. ನನ್ನೇ ಹೋಯ್ತೀಯಾ? ಒಯ್ಯಿ ಹೋಗಿ ನೋಡೋಣ, ಒಯ್ಯೆ. ನನ್ನ ಬೊಮ್ಮೆ ಕಿತ್ಕೊಂತೀಯಾ? ಹಾಂ, ಇದು ನಿಂಗೆ ಹೇಳ್ತೀನಿ ಇರು. ನಿಂಗೆ ಇನ್ನೊಂದು ಕೊಡ್ತೀನಿ. ಮುಂದುವರಿದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.